ನಮಸ್ಕಾರ ವೀಕ್ಷಕರೇ, 85 ನ್ಯೂಸ್ ಬಾಕ್ಸ್ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ರಾಕೇಶ್ ಎನ್. ಸರ್ಕಾರ ಕೋಟಿ ಅನುದಾನ, ಆದರೆ ಗ್ರಾಮೀಣ ರಸ್ತೆಯ ದುರ್ವ್ಯವಸ್ಥೆ. ಇದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಗ್ರಾಮೀಣ ಭಾಗದ ನಿರ್ಮಿಸಿದ ರಸ್ತೆ ಇದೀಗ ಕಳಪೆ ಕಾಮಗಾರಿಯ ಪ್ರತೀಕವಾಗುತ್ತಿದೆ. ಹುಕ್ಕೇರಿ ತಾಲೂಕಿನ ಸೊಲ್ಲಪುರ ವಾಹ್ಯದಿಂದ ಹೊನ್ನಹಾಳ ಗ್ರಾಮದವರೆಗೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಡಿ 419 ಲಕ್ಷ ರೂಪಾಯಿ ಅನುದಾನದಲ್ಲಿ ರಸ್ತೆ ನಿರ್ಮಿಸಲಾಗಿದೆ. 2020-21ರ ಪ್ರಾರಂಭವಾದ ಈ ಕಾಮಗಾರಿ ಸಂಪೂರ್ಣಗೊಂಡು 3 ವರ್ಷ ಕಳೆದಿವೆ. ಆದರೆ ಇಂದು ಆ ರಸ್ತೆಯ ಸ್ಥಿತಿ ನೋಡಿದರೆ ಇದು ಅಭಿವೃದ್ಧಿಯ ಮಾದರಿಯೋ ಅಥವಾ ಅನುದಾನ ದುರ್ನಿಯೋಗದ ಉದಾಹರಣೆಯೇ ಎಂಬ ಪ್ರಶ್ನೆ ಉದ್ಭವಿಸುತ್ತಿದೆ. ಇತ್ತೀಚೆಗೆ ಸೊಲ್ಲಾಪುರ ಭಾಗದಿಂದ ಬಂದ ಲಾರಿಯೊಂದು ರಸ್ತೆಯ ಮಧ್ಯದಲ್ಲೇ ಸಿಲುಕಿಕೊಂಡಿದೆ. ಇದು ಕೇವಲ ಒಂದು ಘಟನೆಯಲ್ಲ, ರಸ್ತೆ ನಿರ್ಮಾಣದ ಗುಣಮಟ್ಟ ಎಷ್ಟು ಕಳಪೆಯಾಗಿದೆ ಎಂಬುದಕ್ಕೆ ಜೀವಂತ ಸಾಕ್ಷಿ. ಈಗ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. 419 ಲಕ್ಷ ರೂಪಾಯಿ ಖರ್ಚು ಮಾಡಿದ ರಸ್ತೆ ಇದೇನಾ? 3 ವರ್ಷದಲ್ಲೇ ಈ ರೀತಿ ಹಾಳಾಗುವುದಾದರೆ ಕಾಮಗಾರಿ ಹೇಗೆ ಮಾಡಲಾಗಿದೆ? ಗುಣಮಟ್ಟ ಪರಿಶೀಲನೆ ಮಾಡಿದವರು ಇಲ್ಲವೇ ಎಂದು ಗ್ರಾಮಸ್ಥರು ಪ್ರಶ್ನಿಸುತ್ತಿದ್ದಾರೆ. ಕಾಮಗಾರಿಗೆ ಬಿಡುಗಡೆ ಮಾಡಿದ್ದ 419 ಲಕ್ಷ ಸಂಪೂರ್ಣವಾಗಿ ಬಳಸಲಾಗಿದೆಯೇ? ಗುಣಮಟ್ಟ ಪರಿಶೀಲನೆ ಮಾಡಿದ ಅಧಿಕಾರಿಗಳು ಯಾರು? ರಸ್ತೆ 3 ವರ್ಷದಲ್ಲೇ ಹಾನಿಯಾಗಿದ್ದರೆ ಗುತ್ತಿಗೆದಾರರ ವಿರುದ್ಧ ಏನು ಕ್ರಮ? ಜನರ ಜೀವನಕ್ಕೆ ಅಪಾಯ ಉಂಟಾದರೆ ಹೊಣೆಗಾರರು ಯಾರು? ಈ ಪ್ರಶ್ನೆಗಳಿಗೆ ಸ್ಪಷ್ಟ ಉತ್ತರ ಬೇಕಾಗಿದೆ. ಅವ್ರೆಲ್ಲ ಒಳಗೆ ನೈಟ್ ನಂಬರ್ ಇಟ್ಕೊಂಬ ಒಂದು ಗಾಡಿ ಹೋಗಿತ್ತು, 2ನೇ ಗಾಡಿ ನಮ್ಮದು ಮತ್ತೆ ಅಟ್ಕಾಸಿ ಒಳಗೆ ಒಟ್ಟು ಒಳಗೆ ಹೋಗಿ ಕಿಸಂದ ಅಟ್ಕಾಸಿ ಕಿಸಂದ ಕುದಿತ್ತು. ನುಕ್ಸಾನ ಭಾಳ ಆಗೈತಿ ನಮ್ಗೆ, ಭಾಳ ನುಕ್ಸಾನ ಆಗೈತಿ. ಅಂದಾಜು ಒಂದು 50,000 ನುಕ್ಸಾನ ಆಗೈತಿ. 50 ಕಮ್ಮಿ ಐತ್ರಿ. ನಾಳೆ 1 ಲಕ್ಷ ರೂಪಾಯಿ ನುಕ್ಸಾನ ಆಗೈತಿ. ಎಸ್, ಗ್ರಾಮೀಣ ಅಭಿವೃದ್ಧಿ ಹೆಸರಿನಲ್ಲಿ ನಡೆಯುವ ಕಾಮಗಾರಿಗಳು ಕಾಗದದಲ್ಲಿ ಸೀಮಿತವಾಗಬಾರದು. ಜನರ ತೆರಿಗೆ ಹಣದಲ್ಲಿ ನಿರ್ಮಾಣವಾದ ರಸ್ತೆ ಜನರಿಗೆ ಸುರಕ್ಷಿತವಾಗಿರಬೇಕು. ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಸ್ಥಳ ಪರಿಶೀಲನೆ ನಡೆಸಿ ಕಳಪೆ ಕಾಮಗಾರಿ ಕಾರಣರಾದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲೇಬೇಕು. ಇಲ್ಲವಾದರೆ ಸಾರ್ವಜನಿಕರು ಆಕ್ರೋಶ ಮತ್ತಷ್ಟು ತೀವ್ರಗೊಳ್ಳಲಿದೆ. ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ವೀಕ್ಷಿಸಿ 85 ನ್ಯೂಸ್ ಬಾಕ್ಸ್ ಕನ್ನಡ.